ಇಂದು ಚಂದ್ರಗ್ರಹಣ ಇದ್ದು ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ದೇಗುಲಗಳು ಮಧ್ಯಾಹ್ನದ ವೇಳೆಗೆ ಬಂದ್ ಆಗಲಿದೆ. ಸದ್ಯ ನಾನೀಗ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದಲ್ಲಿದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಿಗ್ಗೆ ಇದೀಗ ಭಕ್ತರು ದೇಗುಲದತ್ತ ಬರ್ತಾ ಇರುವಂಥದ್ದು, ದೇವಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು. ಬೆಳಿಗ್ಗೆಯಿಂದಲೇ ನಿಮಿಷಾಂಬ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಜರುಗ್ತಾ ಇರುವಂಥದ್ದು. ಬೆಳಿಗ್ಗೆ ಒಂದಷ್ಟು ಅಭಿಷೇಕಗಳು ಕೂಡ ಆಗಿದೆ, ನಿರಂತರವಾಗಿ ಪೂಜಾ ಕೈಂಕರ್ಯಗಳು ಕೂಡ ಜರುಗ್ತಾ ಇದೆ. ಆದರೆ ಹುಣ್ಣಿಮೆ ಸಂದರ್ಭದಲ್ಲಿ ಮತ್ತು ಅಮಾವಾಸ್ಯೆ ಸಂದರ್ಭದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ದೇಗುಲಕ್ಕೆ, ಈ ಒಂದು ನಿಮಿಷಾಂಬ ದೇಗುಲಕ್ಕೆ ಬರ್ತಾ ಇದ್ರು. ಆದರೆ ಗ್ರಹಣ ಹಿನ್ನೆಲೆಯಲ್ಲಿ ಆ ಒಂದು ಭಕ್ತರ ಸಂಖ್ಯೆಯು ಕೂಡ ಬಹಳಷ್ಟು ಕಡಿಮೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಕಡೆ ಇದೀಗ ನಮ್ಮ ಜೊತೆ ಇಲ್ಲಿನ ಪ್ರಧಾನ ಅರ್ಚಕರಾದಂತಹ MK ಭಟ್ರು ಕೂಡ ಇದ್ದಾರೆ ಅನ್ನೋದೇ ನೇರವಾಗಿ ಮಾತನಾಡಿಸ್ತೀನಿ. ಗುರುಗಳು, ಇವತ್ತು ಗ್ರಹಣ ಇದೆ, ಯಾವ ರೀತಿ ಪೂಜಾ ಕೈಂಕರ್ಯ ಇದೆ? ದೇವಸ್ಥಾನ ಎಷ್ಟು ಗಂಟೆಗೆ ಬಂದಾಗಲಿ? ಪ್ರತಿ ಹುಣ್ಣಿಮೆ ದಿವಸ ನಾವು ಬೆಳಿಗ್ಗೆ 4 ಗಂಟೆಗೆ ಬಾಗಿಲು ತೆಗಿತೀವಿ. ಬಾಗಿಲು ತೆಗೆದಾದ ನಂತರ ಪಂಚಾಮೃತ ಅಭಿಷೇಕ ಇರುತ್ತೆ, ಮಹಾಭಿಷೇಕ ಇರುತ್ತೆ, ರುದ್ರಾಭಿಷೇಕ ಇರುತ್ತೆ. ಎಲ್ಲ ದೇವರುಗಳಿಗೆ ಅಭಿಷೇಕ ಆದ ನಂತರ ಅಲಂಕಾರಗಳಾಗುತ್ತೆ. ಇವತ್ತು ಕೂಡ ನೀವು ನೋಡಿರ್ತೀರಿ, ನಿಮಿಷಾಂಬ ದೇವಸ್ಥಾನಕ್ಕೆ ಸ್ವರ್ಣ ಅಲಂಕಾರ, ಬಂಗಾರದಿಂದ ಅಲಂಕಾರ ಮಾಡಿರುವಂಥದ್ದು. ಈ ಸಮಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ನಮ್ಮಲ್ಲಿ ದೇವ ದರ್ಶನಕ್ಕೆ ಬರುವಂಥ ಭಕ್ತಾದಿಗಳಿದ್ದಾರೆ. ಇವತ್ತಿನ ದಿವಸ ಬೆಳಗ್ಗೆ ನಾವು ಅಭಿಷೇಕ ಆದ ನಂತರ ಅಲಂಕಾರ ಮುಗಿಸಿ ಈ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕೊಟ್ಟಿದ್ವಿ. ಆದರೆ ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಮಧ್ಯಾಹ್ನ 12:30 ತನಕ ಮಾತ್ರ ಸಾರ್ವಜನಿಕರಿಗೆ ದರ್ಶನದ ಅವಕಾಶವನ್ನು ಕೊಟ್ಟಿದ್ದೀವಿ. ಮತ್ತು ನಿತ್ಯದಂತೆ ಏನು ಅನ್ನದಾಸೋಹ ಇತ್ತು, ಇವತ್ತಿನ ದಿವಸ ಅನ್ನದಾಸೋಹ ಇರೋದಿಲ್ಲ. ಸಾರ್ವಜನಿಕರಿಗೆ ದೇವ್ರ ದರ್ಶನ ಕೂಡ ಇರೋದಿಲ್ಲ. ಮತ್ತು 6:47 ಏನು ಗ್ರಹಣ ಕಳೆದ ನಂತರ ದೇವಸ್ಥಾನ ಶುದ್ಧಿ ಕಾರ್ಯ ನಡೆಯುತ್ತೆ. ಮತ್ತು ಆ ಸಮಯದಲ್ಲಿ 7:30ಗೆ ಸಾರ್ವಜನಿಕರಿಗೆ ದರ್ಶನ ಅವಕಾಶವನ್ನು ಕೊಡ್ತೀವಿ, ಅಲಂಕಾರ ಆಗುತ್ತೆ. 8:00ಗೆ ಮಹಾಮಂಗಳಾರತಿ ಆಗೋದ್ರ ಮುಖಾಂತರ ದೇವಸ್ಥಾನ ಬಾಗಿಲನ್ನು ಹಾಕ್ತೀವಿ. ಗ್ರಹಣ ಸಮಯದಲ್ಲಿ ನಾವು 12 ಏನು ಬಾಗಿಲು ಹಾಕ್ತೀವಿ, ಅದಾದ ನಂತರ ಗ್ರಹಣ ಪ್ರಾರಂಭ ಆದಾಗ 3:15ಕ್ಕೆ ನಾವು ಎಲ್ಲ ದೇವರುಗಳಿಗೆ ಜಲಾಭಿಷೇಕವನ್ನು ಮಾಡ್ತೀವಿ. ಮತ್ತು ನಮ್ಮ ಗುರು ಹಿರಿಯರಿಂದ, ನಮ್ಮ ಕುಟುಂಬದಿಂದ ಏನು ನಮಗೆ ತಲೆಮಾರುಗಳಿಂದ ಏನು ಜಪ ಅನುಷ್ಠಾನ, ದೇವರ ಪೂಜಾ ಪದ್ಧತಿಗಳು ಏನು ಬಂದಿದೆ, ಅದೆಲ್ಲ ಜಪಾನುಷ್ಠಾನಗಳನ್ನು ನಾವು ಇವತ್ತಿನ ದಿವಸ ಗ್ರಹಣ ಸಮಯದಲ್ಲಿ ಮಾಡ್ತೀವಿ. ಯಾಕೆಂದರೆ ಅದು ಅತ್ಯಪೂರ್ವ ಅಂತ ಸಂಧಿಕಾಲ ಅಥವಾ ಪರ್ವಕಾಲ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಜಪಾನುಷ್ಠಾನಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಸಾರ್ವಜನಿಕರಿಗೆ ದರ್ಶನದ ಅವಕಾಶ ಇರೋದಿಲ್ಲ. ಮತ್ತು ಗ್ರಹಣದ ಹಿನ್ನೆಲೆಯಲ್ಲಿ ಕಳೆದ 2-3 ದಿವಸಗಳಿಂದ ಏನು ನಾವು ದೇವಸ್ಥಾನದವರು ಕೂಡ ಗ್ರಹಣ ಕಾಲದಲ್ಲಿ 12:30 ನಂತರ ದರ್ಶನ ಇರೋದಿಲ್ಲ ಅಂತ ನಾವು ಡಿಸ್ಪ್ಲೇ ಮಾಡಿರೋದ್ರಿಂದ, ಪ್ರಚಾರ ಮಾಡಿರೋದ್ರಿಂದ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇದೆ ಇವತ್ತು. ಯಾಕೆ ಅದು ಕೂಡ ಸ್ವಾಗತ ಮಾಡ್ತೀವಿ. ಯಾಕೆಂದರೆ ತುಂಬ ಮಾಮೂಲಿನಂಥ ಜನ ಇದ್ದಿದ್ದರೆ ನಾವು ಆ ಸಮಯದಲ್ಲಿ ಬಾಗಿಲು ಹಾಕಲಿಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಭಕ್ತಾದಿಗಳು ಕಡಿಮೆ ಇದ್ದಾರೆ, ಅವರು ಸ್ಪಂದನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಗ್ರಹಣ ಅಂದರೆ ಗುರುಗಳೇ, ಒಂದಷ್ಟು ಜನರಿಗೆ ಆತಂಕ ಇರುತ್ತೆ. ಭಕ್ತರಿಗೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಆ ಸಂದರ್ಭದಲ್ಲಿ ಭಕ್ತರು ಏನು ಮಾಡಬೇಕು? ಗ್ರಹಣ ಅನ್ನುವಂಥದ್ದು ಪ್ರಾಕೃತಿಕವಾಗಿ ಸಂಭವ ಯಾವಾಗಲೂ ನಡೀತಾ ಇರುತ್ತೆ. ವರ್ಷದಲ್ಲಿ 1 ಅಥವಾ 2, 3 ಹೀಗೆ ನಡೀತಾ ಇರ್ತದೆ. ಆದರೆ ಶಾಸ್ತ್ರಗಳು ಏನು ಹೇಳ್ತವೆ ಈ ವಿಷಯದಲ್ಲಿ ಅಂತ ಕೇಳಿದರೆ, ತುಂಬ ವೈಯಕ್ತಿಕವಾಗಿ ತಗೊಳ್ಳೋದು ಬೇಡ. ಇದು ಪ್ರಕೃತಿಯ ಮೇಲೆ ಆಗ್ತಕ್ಕಂಥ ಪರಿಣಾಮ. ಪ್ರಕೃತಿಯಿಂದ ಮನುಷ್ಯನಿಗೂ ಸಮೇತ ಆ ಮಟ್ಟಿಗೆ ಪರಿಣಾಮ ಇದ್ದೇ ಇರುತ್ತದೆ. ಆದರೆ ದೇವರನ್ನು ಪ್ರಾರ್ಥನೆ ಮಾಡೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ಧೈರ್ಯವಾಗಿರಬೇಕು. ಯಾವುದೇ ರೀತಿ ಮನಸ್ಸಿನಲ್ಲಿ ಆತಂಕಗಳನ್ನು ತಂದುಕೊಳ್ಬೇಕಂತ ಅಗತ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ದೇವಸ್ಥಾನದ ಪ್ರಮುಖ ಅರ್ಚಕರ ಮಾತಾಗಿರುವಂಥದ್ದು. ಅಂದರೆ ಯಾವುದೇ ರೀತಿಯ ಭಯ ಬೇಡ. ಒಂದು ಕಡೆ 12:30ಗೆ ಈ ಒಂದು ದೇಗುಲ ಕೂಡ ಬಾಗಿಲು ಬಂದಾಗಲಿದೆ. ನಂತರ 7:30 ನಂತರ ಮತ್ತೆ ಸಂಜೆ 7:30 ನಂತರ ಭಕ್ತರ ದರ್ಶನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗುವಂಥದ್ದು. ಅಲ್ಲದೆ ಗ್ರಹಣದ ಸಂದರ್ಭದಲ್ಲಿ ಜಲಾಭಿಷೇಕವನ್ನ ನಿರಂತರವಾಗಿ ಅರ್ಚಕರು ನಾವೆಲ್ಲರೂ ಕೂಡ ಮಾಡ್ತೀವಿ ಮಾತುಗಳನ್ನು ಕೂಡ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನದೇಶ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ.